ಓಕೆ ಗೈಸ್, ಇವಾಗ ನಾವು ಬಂದಿದ್ದೀವಿ ದೊಡ್ಡ ಬೆಟ್ಟ ಪಿಕ್ಗೆ. ಬನ್ನಿ ದೊಡ್ಡ ಬೆಟ್ಟ ಪಿಕ್ ನೋಡೋಣ. ತೂಡಿಸ್ತಾ ಇದ್ದು ಗಾಡಿ ಹತ್ತಿರ ನಿದ್ದೆ ಬರ್ತಾ ಇದೆ. ಇವಾಗ ಟೀ ಫ್ಯಾಕ್ಟ್ರಿ ಹೋಗ್ತಿದ್ದೀವಿ. ಬೆಟ್ಟದ ಪೀಕ್ ಮೇಲೇನೆ ಇದೆ ಇದು ಟೀ ಫ್ಯಾಕ್ಟ್ರಿ ನೋಡಿ. ಅಲ್ಲಿ ಇವಾಗ ಅಲ್ಲಿಗೆ ಹೋಗೋಕ್ಕೆ ಇಲ್ಲಿಂದ ಹತ್ಕೊಂಡು ಇಲ್ಲಿಂದ ಹೋಗ್ಬೇಕು. ಬನ್ನಿ ಹೋಗ್ಬೋಣ. ಬ್ಯಾಡ್ಜ್ ಹಾಕ್ಕೊಂಡ್ರೆ ಏನೋ ಅಂತ ಹೇಳ್ದ, ಮರ್ತಾ ಇದು ಏನೋ ಅಂತ. ಬ್ಯಾಡ್ಜ್ ಹಾಕ್ಕೊಂಡಿದ್ದೀವಿ. ಎಲ್ಲರಿಗೂ ಕೊಡ್ತಾರೆ, ಇಲ್ಲಿ ಬೇರೆ ಬರ್ತಾರೆ ಅವರೆಲ್ಲರಿಗೂ ಬ್ಯಾಡ್ಜ್ ಕೊಡ್ತಾರೆ. ಹಾಕ್ಕೊಂಡು ಸಕ್ಕತ್ತಾಗಿದೆ ಅಲ್ಲ. ವೆದರ್ ಮಾತ್ರ ನಾನು ನೀಟಾಗಿ ನಾನು ಸ್ವೆಟರ್ ಗಿಟರ್ ಏನೂ ತರಲೇ ಇಲ್ಲ, ಹಂಗೆ ಬಂದ್ಬಿಟ್ಟೆ. ಬರೀ ನಾರ್ಮಲ್ ಟಿ ಶರ್ಟು ಪ್ಯಾಂಟೆಲ್ಲ ಎತ್ಕೊಂಡು. ಆದರೆ ಇಲ್ಲಿ ಗೊತ್ತಾಗ್ತಿದೆ ವೆದರ್ ಹೆಂಗೆ ಅಂತ. ನಮ್ಮ ನಾರ್ಮಲ್ ವೆದರು ಇಲ್ಲಿಗೆ ಸೆಟ್ಟೇ ಆಗಲ್ಲ. ಹೆವಿ ಚಳಿ ಹೊಡಿಯುತ್ತೆ. ತರಬೇಕು ಏನಾರ ಭತ್ತ. ಏನಿದೆ ನೋಡಿ ವ್ಯೂ, ಸಕ್ಕತ್ತಾಗಿದೆ. ಇದು ಬ್ಯಾಡ್ಜ್ದು ವಿಷಯ ಏನು ಅಂತ ಗೊತ್ತಾಯ್ತು. ಇಲ್ಲಿ ಒಂದು ಸ್ಕ್ಯಾನರ್ ಇದೆ. ಇಲ್ಲಿ ಸ್ಕ್ಯಾನರ್ ಇದೆಯಲ್ಲ, ಆ ಸ್ಕ್ಯಾನರಲ್ಲಿ ನೀವು ಇಲ್ಲೇನಾರ ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೊಡ್ತಾರಂತೆ. ಅದಕ್ಕೋಸ್ಕರ ಇದನ್ನು ಕೊಟ್ಟಿದ್ದಾರೆ. ಏನಾದರೂ ತೊಗೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ ಅಷ್ಟೇ. ಇವಾಗ ಟೀ ಫ್ಯಾಕ್ಟ್ರಿ ಒಳಗಡೆ ಹೋಗ್ತಾ ಇದೀವಿ. ಒಬ್ಬರಿಗೆ ಟಿಕೆಟ್ 10 ರೂಪಾಯಿ ತೊಗೊಂಡಿದ್ದೀವಿ. ಇವಾಗ ಓಡೋಣ ಬನ್ನಿ, ಏನೇನಿದೆ ಅಂತ ನೋಡೋಣ. ಒಳಗಡೆ ನಿಮ್ಗೆ ಬಂದ ತಕ್ಷಣ ಬರೀ ಟೀ ಸ್ಮೆಲ್ಲೇ ಬರ್ತಾ ಇದೆ. ಆಬ್ವಿಯಸ್ಲಿ ಟೀ ಫ್ಯಾಕ್ಟ್ರಿ ಅಂದಮೇಲೆ ಟೀ ಸ್ಮೆಲ್ಲೇ ಬರುತ್ತೆ. ಇನ್ನೇನು ಅಲ್ಲಿ ಅವಾರ್ಡ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಇದ್ರ ಮೋಸ್ಟ್ಲಿ ಇದು ಹಿಸ್ಟರಿ ಇರ್ಬೋದು, ನೋಡ್ಕೊಂಬಿಡಿ ನೀವು ಒಂದ್ಸರಿ. ನನಗಂತೂ ಐಡಿಯಾ ಇಲ್ಲ. ಇಂಗ್ಲೀಷಲ್ಲಿ ಹಾಕೋರೆ, ಓದೋಕ್ಕೆಲ್ಲ ಟೈಮ್ ಇಲ್ಲ ಇವಾಗ. ನೋಡ್ಕೊಂಬಿಡಿ ಅಷ್ಟೇ, ಓದ್ಕೊಂಬಿಡಿ ನೀವೇ ಪಾಸ್ ಮಾಡ್ಕೊಂಡು. ಮಾಡ್ತಾ ಇದ್ದೀನಿ. ಹಿಸ್ಟ್ರಿ ಹಾಕಿದ್ದಾರೆ. ಹಿಸ್ಟ್ರಿ ಏನೇನು ಲಾ ಬಂತು ಟೀದು ಅಂತ ಕೊಡ್ಕೊಳ್ಳಿ. ಇಲ್ಲಿ ನೋಡಿ ಹೆಂಗೆ ಮಿಷಿನ್ ಎಲ್ಲ ಇದೆ ಇಲ್ಲಿ. ಹೆಂಗೆ ಟೀನ ರೆಡಿ ಮಾಡ್ತಾರೆ ಅಂತ ಕೈಗೆ ಕೊಡ್ತಾವ್ರೆ. ಸೊಪ್ಪು ನೋಡ್ಕೊಂಬಂದು ಬಜ್ಜಿ ಮಾಡ್ಕೊಡ್ತಾರೆ. ಹಿಂಗೆ ಏನದು ಟೀ ಸೊಪ್ಪಿನ ಎಲೆ ನೋಡ್ಕೊಂಬಿಡಿ. ಕಾಣಿಸ್ತಿದ್ಯಾ? ತೋರಿಸು. ಟೀ ಸೊಪ್ಪಂತೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬೀಳಿಸ್ತಾವ್ರೆಲ್ಲ. ನೋಡು ಬರ್ಕೆಲ್ಲ ಮಾಡ್ಕೊಂಡು ಅದು ಪೌಡರ್ ಬರ್ತದೆ. ಮನೇಲಿ ಏನ್ ತೊಳೆಯೋದು ತೊಳೆಯೋದೇ ಮನೇಲಿ ಹೋಗ್ಬಾರ್ದು. ಸೊಪ್ಪು ಮನೇಲಿ ಕೊತ್ತಂಬರಿ ಸೊಪ್ಪು. ಆ ಪೈಪಿಂದ ಮೇಲೆ ಕನೆಕ್ಷನ್ ಕೊಟ್ಟಿದ್ರಲ್ಲ, ಆ ಪೈಪಿಂದ ನೋಡಿ ಇಲ್ಲಿ ಬಂದಿದೆ ಕೆಳಗಡೆ. ಸೊಪ್ಪೆಲ್ಲ ಕಟ್ ಆಗ್ತಿದೆ. ಕಟ್ ಆಗ್ತಿದೆ. ಹಾಕೊಂಡು ಒಳ್ಳೆ ಬಿಡ್ತಾವ್ರೆ. ನೀಟಾಗಿ ಪ್ರೋಸೆಸ್ ಹೆಂಗಿರುತ್ತೆ ಅಂತ ನಾವು ಗೊತ್ತಿದೆ. ಅದೇ ಸೂಪರ್ ಆಗಿರೋದು. ಹೆಂಗೆ ರುಬ್ಕೊಂಡು ಬರುತ್ತೆ ನೀಟಾಗಿ, ಸಕ್ಕತ್ತಾಗಿ ಬರುತ್ತೆ. ನೆಕ್ಸ್ಟ್ ಇವಾಗ ದೊಡ್ಡ ಹಾಕ್ತಾವ್ರೆ. ಅದು ರೋಲ್ ಆಗ್ತಿದೆ. ಅದು ಡ್ರೈ ಮಾಡ್ತಿರೋದು ಬಿಸಿ
ಹೀಟರ್ ಹಾಕ್ತಾರೆ. ಇಲ್ಲೆಲ್ಲ ಮುಗಿಸ್ಕೊಂಡು ಲಾಸ್ಟ್ ಬರುತ್ತೆ ತಗೊಂಡ ಬನ್ನಿ. ಫುಲ್ ಎಲ್ಲ ಅಲ್ಲೇ ಸೊಪ್ಪಾಗಿತ್ತು, ರುಬ್ಕೊಂಡೆಲ್ಲ ಪೀಸ್ ಮಾಡಿ ಅಲ್ಲೇ ಪೌಡ್ರ್ ಹಾಕ್ಬಿಟ್ಟಿದೆ. ಇವಾಗ ಡ್ರೈ ಆಗ್ಬಿಟ್ಟಿದೆ. ನೀಟಾಗಿ ಫುಲ್ಲೆಲ್ಲ ಡ್ರೈ ಮಾಡ್ತೀನಿ ನೋಡಿ ಫ್ಯಾನ್. ಇದು ಅಳ್ತಾ ಇರೋದು ಅಗ್ಲ ತರ. ಅದೇ ಅದೊಂದೇ ಕಡೆ ಐತೆ, ಕೆಳಗಡೆನೂ ಬಂದಿಲ್ಲ, ಮೇಲೂ ಹೋಯ್ತಾರ. ಅದು ಏನೋ ಆಗ್ತಾ ಇದೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಒಂದೇ ಕಡೆ ರೋಲ್ ಹಾಕಿದ್ದೆ ಅವಾಗ್ಲಿಂದ, ಏನು ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿ ಇವಾಗ ಫುಲ್ಲೆಲ್ಲ ಪೌಡ್ರ್ ಆಗಿ ನೀಟಾಗೆಲ್ಲ ಜರಡಿ ಹಿಡ್ಕೊಂಡು ಇಲ್ಲಿ ನಾರ್ಮಲ್ ನಾವೆಲ್ಲ ರಾಗಿ ಅದೆಲ್ಲ ಜರಡಿ ಹಿಡಿತೀವಲ್ಲ ಅದೇ ಥರ ಇವಾಗ ಟೀ ಪುಡಿನ ಜರಡಿ ಹಿಡಿತಾವ್ರೆ. ಇವಾಗ ಟೀ ಪುಡಿ ಜರಡಿ ಹಿಡಿಯೋ ಮಿಷಿನ್. ನೆಕ್ಸ್ಟ್ ಇಲ್ಲಿ ಜರಡಿ ಹಿಡಿದು ಇಲ್ಲಿ ಹಾಕ್ತಾವ್ರು ನೋಡಿ. ಇಲ್ಲೆಲ್ಲ ಇಲ್ಲೇ ಜರಡಿ ಹಿಡಿದು ಅಲ್ಲೆಲ್ಲ ಹೋಗಿ ಚೀಲಕ್ಕೆ ಹಾಕೊಂಡು ಹಂಗೆ ಪ್ಯಾಕು ಮಾಡಿಬಿಡ್ತಾವ್ರು. ಇಲ್ಲೇ ಸೀಲಿಂಗ್ ಮಷೀನು ಎಲ್ಲ ಪ್ಯಾಕ್ ಆಗಿರೋ ಪ್ಯಾಕೆಟ್ ಎಲ್ಲ ಇಲ್ಲಿದೆ. ತಗೊಂಡೋಗಿ ಮಾರ್ಕತ್ತಾರೆ ಅಷ್ಟೇ. ಹೌದಾ? ಏನು ಮಾಡ್ತಾರೆ ಅದು ಯಾಕಾಗತ್ತೋ ಇಲ್ಲ, ಫುಲ್ ಹೊರಗಡೆ ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ. ಅಲ್ಲಿ ಚೆನ್ನಾಗಿ ಜರಡಿ ಹಿಡ್ಕೊಂಡು ಇವಾಗ ನಮ್ಗೆ ಈಗ ಟೀ ಪುಡಿ ಆಗೋದು ಹೆಂಗೆ ಅಂತ ನೋಡಿದ್ವಲ್ಲ, ಇವಾಗ ಅದೇ ಟೀ ಪುಡಿಲಿ ನಮ್ಗೆ ಇವಾಗ ಫ್ರೀ ಟೀ ಕೊಡ್ತಿದ್ದಾರೆ. ಬರೀ ಟೀ ಪುಡಿಯನ್ನ ಇವಾಗ ಎಲ್ಲರಿಗೂ ಯಾರ್ಯಾರು ಎಲ್ಲಿ ಬರ್ತಾರೋ ಎಲ್ಲರಿಗೂ ಫ್ರೀ ಟೀ ಸಿಕ್ತು. ನಮ್ಮ ಟೀ ಬನ್ನಿ ಟೀ ಕುಡಿಯೋಣ. ಪೌಡ್ರ್ ಆಗಿ ಫಸ್ಟ್ ಟೈಮು ನಾನು ಈ ಥರ ನೋಡಿದ್ದು ಮಾತ್ರ. ಹೇಗೆ ಟೀ ಪೌಡರ್ ಎಲ್ಲ ಪ್ರೊಸೆಸ್ ಆಗಿ ನೀಟಾಗಿ ಎಲ್ಲ ಹೆಂಗೆ ಬರುತ್ತೆ ಅಂತ ಫಸ್ಟ್ ಟೈಮ್ ನೋಡಿದ್ದು. ಒಂಥರ ಎಷ್ಟು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸು. 10 ರೂಪಾಯಿ ಕೊಟ್ಟು ನೀವು ಆರಾಮಾಗಿ ನೋಡಿಕೊಂಡು ಫ್ರೀ ಟೀ ಸಿಗುತ್ತೆ, ಕೂತ್ಕೊಂಡು ಹೋಗ್ಬೋದು. ಈ ವೆದರ್ ಮಾತ್ರ ಟೀ ಕುಡಿಯೋಕ್ಕೆ ಸಕಾಲಾಗಿರುತ್ತೆ. ಚೆನ್ನಾಗಿದೆ. ನಿಮ್ಗೆ ಲೈವಲ್ಲೇ ತೋರಿಸ್ತಾರೆ ಹೆಂಗೆ ಪೌಡ್ರ್ ಹಾಕೋದು ಅಂತ, ಅದಕ್ಕೋಸ್ಕರ ಸೇರಿನ ಕುಡಿಬೋದು. ಅದೇ ಟೀನ ಇದೆಲ್ಲ ಸೇಲ್ ಮಾಡ್ತಿದ್ದಾರೆ. ಮುಂದೆ ಜನ ಯಾರು ಟೀ ಕುಡಿತಾರೆ ಅವ್ರ ಇಷ್ಟ ಆದರೆ ಹೋಗಿ ತಗೋಬೋದು. ಇದು ಒಂಥರ ಬಿಸ್ನೆಸ್ ಸ್ಟ್ರಾಟಜಿ ಹೌದು ಅಲ್ವಾ? ಎಲ್ಲರಿಗೂ ನೀವು ಯಾರು ಬಂದು ಟೇಸ್ಟ್ ಕೊಟ್ಟರೆ ಇಷ್ಟ ಆದರೆ ಹಂಗೆ ತೊಗೊಂಡು ಹೋಗ್ತಾರೆ. ಎಂಥ ಐಡಿಯಾ ನೋಡಿ, 10 ರೂಪಾಯಿಗೆ. ಅದೇ ನೀವು ಅದೇ ಪರ್ಚೇಸ್ ಮಾಡಿದ್ರೆ ಟೀ ಪುಡಿ ಏನಾದರೂ ಈ ಬ್ಯಾಚ್ ಇರುತ್ತಲ್ಲ, ಈ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಅದಕ್ಕೋಸ್ಕರ ಕೊಟ್ಟಿರೋದು. ಟೀ ಸೂಪರ್ ಆಗಿದೆ. ಓಕೆ ವೇಪೀಸ್, ಇವಾಗ ನೆಕ್ಸ್ಟ್ ಇವಾಗ ನಾವು ಟೀ ಫ್ಯಾಕ್ಟ್ರಿ ನೋಡೋದು. ಇವಾಗ ನಾವು ಚಾಕ್ಲೇಟ್ ಫ್ಯಾಕ್ಟ್ರಿ ಅದ್ರ ಪಕ್ಕದಲ್ಲೇ ಇರೋದು, ಹಂಗೆ ಕಂಟಿನ್ಯೂ ಆಗುತ್ತೆ. ವೆದರ್ ನೋಡ್ಬಿಡಿ ಹಂಗೆ ಸೂಪರ್ ಆಗಿದೆ. ಇವಾಗ ಬನ್ನಿ ಚಾಕ್ಲೇಟ್ ಫ್ಯಾಕ್ಟ್ರಿ ಒಳಗಡೆ ಹೋಗ್ಬಿಡೋಣ. ಲೆಟ್ಸ್ ಗೋ. ಚಾಕ್ಲೇಟ್ ಇವಾಗ ಇದೇ ಥರ ಚಾಕ್ಲೇಟಲ್ಲಿ ನಾವು 10 ರೂಪಾಯಿ ಕೊಟ್ಟು ಹೆಂಗೆ ಫ್ರೀ ಟೀ ಕೊಡೋದು, ಇವಾಗ 10 ರೂಪಾಯಿ ಕೊಟ್ಟು ಫ್ರೀ ಚಾಕ್ಲೇಟ್ ಒಂದಷ್ಟು ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ಆಹಾ ಗಮ ಅಂತ ಇದೆ ಚಾಕ್ಲೇಟು. ಇಟ್ಕೊಂಡಿದ್ದಾರೆ ನೋಡಿ ನೀಟಾಗಿ ಚಾಕ್ಲೇಟ್. ಗಮ ಹೊಡಿತಾ ಇದೆ ಹಾಗೆ. ಮಷೀನ್ ಇದೆ, ಚಾಕ್ಲೇಟ್ ಮಾಡೋ ಮಷೀನ್ ಸಾಕಾಗಿದೆ. ಚಾಕ್ಲೇಟ್ ಇರ್ಬೋದು ಇದು, ಚಾಕ್ಲೇಟ್ ನಟ್ಟೆನ ಬರುತ್ತಲ್ಲ ಅದೆಲ್ಲ ಫುಲ್ ರೆಡಿಯಾಗಿ ಇಕ್ಕಿದ್ದಾರೆ ಬಾಕ್ಸಲ್ಲಿ ಮಾರೋದಕ್ಕೆ. ಇಲ್ಲಿ ಸೇಲ್ ಎಲ್ಲ ಥರ ಚಾಕ್ಲೇಟು ಇದೆ. ಮಾತ್ರ ನಾವು ಒಂದು ತಗೊಂಡು ಇಲ್ಲಿ ನಮ್ಮದು
ತಗೊಂಡ್ರದು ಬಿಲ್ ಅಲ್ಲೇ ಇಲ್ವಾ? ಚಾಕ್ಲೇಟ್ ಇಲ್ಲಿ ಚಾಕ್ಲೇಟ್ ಕೆಳಗೆ ಕೊಡ್ತಾರ. ಇದು 1,500 ಅಂತೆ ಈ ಬಾಕ್ಸ್ಗೆ. ಎಲ್ಲಾ ತರ ಚಾಕ್ಲೇಟು ಇದೆ. ಕ್ಲೋಸ್ ಆಗಿ ಆಯ್ತಾ ನೋಡಿಸ್ದಾ? ಇವ್ನು ಅರ್ಜೆಂಟ್ ಅಲ್ಲ ಅವನ ನಾವು ಅಲ್ಲಿ ಮೇಲ್ಗಡೆ ಪ್ಯಾಕಿಂಗ್ ಮಾಡಿಸಿದ್ದು ಮೇಲಿಂದ ಇಲ್ಲಿ ಬರುತ್ತೆ. ಡೆಲಿವರಿ ಕೊಡ್ತಾರೆ, ಇಲ್ಲಿ ನಮ್ಮ ಕೈ ಕೊಡ್ತಾರೆ. ಮೇಲೆ ನಾವು ತಗೊಂಡಿದ ತಕ್ಷಣ ಅಲ್ಲೇ ದುಡ್ಡು ಕೊಟ್ಬಿಟ್ಟು ಇಸ್ಕೊಳ್ಳೋದಲ್ಲ, ಇಲ್ಲಿ ಬಂದರೆ ಇಲ್ಲಿ ಕೊಡೋದು ನಮಗೆ ಚಾಕ್ಲೇಟ್ನ. ನೋಡಿ ನಾವು ತೊಗೊಂಡಿರೋ ಚಾಕ್ಲೇಟ್ ಕೊಡ್ತದೆ ಎಲ್ಲಿ ಅದು ಇವಾಗ ಇಲ್ಕಂಡ್ರೆ ಅಲ್ಕಂಡಲ್ಲ, ಅಲ್ಕಂಡ್ರೆ ಇಲ್ಕಂಡ್ರೆ ತುಂಬ ಕ್ಲೋಸ್ ಆಗ್ಬಿಡುತ್ತೆ ನೋಡಿ ಇಲ್ಲಿ ಕೊಡ್ರೆ. ಗೈಸ್ ಇವಾಗ ಚಾಕ್ಲೇಟ್ ಫ್ಯಾಕ್ಟ್ರಿ ನೋಡೋದು, ಅದರಲ್ಲಿ ಏನು ಟೇಸ್ಟ್ ಮಾಡೋಕ್ಕಾಗಿಲ್ಲ. ನೀವು ಕಾಸು ಕೊಟ್ಟೆ ಪರ್ಚೇಸ್ ಮಾಡ್ಬೇಕು ಅದನ್ನು ಅಷ್ಟೇ. ಅದಕ್ಕೋಸ್ಕರ ನಾವು ಪರ್ಚೇಸ್ ಮಾಡ್ಬೋದು. ಆದ್ರೂ ಮುಂಚೆ ಇತ್ತು ನಿಮಗೆ ಟೇಸ್ಟ್ ಕೊಡೋರು ಬಿಸಿ ಬಿಸಿ ಅಲ್ಲೇ ನಿಮ್ಮ ಕೈ ಚಾಕ್ಲೇಟ್ ಹೆಂಗೆ ಮಾಡಿದ್ರು ಅದೇ ಸರಿ ಅದನ್ನೇ ಸ್ಪೂನಲ್ಲಿ ಎತ್ತು ಕೊಟ್ಬಿಟ್ಟು ನಿಮ್ಗೆ ಕೊಡೋರಂತೆ. ನಮ್ಮ ಒಂದ್ಸತಿ ಬಂದಿದ್ರು ಅವ್ರು ಕೊಡೋರಂತೆ. ಆದರೆ ಇವಾಗ ಜನ ಜಾಸ್ತಿ ಆಗ್ಬಿಟ್ರು ಅಂದ್ಬಿಟ್ಟು ಕೊಡಲ್ವಂತೆ. ಇವಾಗ ಬನ್ನಿ ಆ ಪೀಕ್ ಪಾಯಿಂಟ್ ಹೋಗೋಣ. ಅಲ್ಲಿಂದ ವ್ಯೂ ಚೆನ್ನಾಗಿರುತ್ತೆ, ನೋಡೋಣ ಅದೊಂದ್ಸರಿ. ಆ ಕಡೆಯಿಂದ ನಡ್ಕೊಂಡ್ಬರ್ಬೇಕು. ಜಿಪ್ ಲೈನ್ ಇದೆ, ಕೆಳಗಡೆ ಇಳ್ಕೊಂಡು ಬರ್ಬೇಕು. ಅಲ್ಲಿ ಹೋದ್ರೆ ಇಲ್ಲಿಂದ ಇಲ್ಲಿಗೆ ಅಷ್ಟು ವಾಪಸ್ ಮತ್ತೇನಾ? ಮತ್ತೆ ವಾಪಸ್ ಫಸ್ಟ್ ಅಲ್ಲಿ ಬರ್ಬೇಕಲ್ವಾ? ಇದು ಕೆಳಗೆ ಅಲ್ಲಿಂದ ಹೋಗಿ ಇಲ್ಲಿಂದ ಕೆಳಗಡೆ ಬರೋದು. ವ್ಯೂ ಸೂಪರ್ ಆಗಿದೆ, ಸಕತ್ತಾಗಿದೆ. ಸುತ್ತ ತುದಿಗೆ ಬಂದಿದ್ದೀವಿ ನಾವು. ಪೀಕ್ ಇನ್ನೂ ಬೆಟ್ಟ ಮೇಲಿದೆ, ಆದರೆ ಅಲ್ಲೆಲ್ಲ ಹೋಗಕ್ಕೆ ಚಾನ್ಸ್ ಇಲ್ಲ. ಇಲ್ಲಿಂದನೇ ನೀವು ದೊಡ್ಡ ಬೆಟ್ಟ ಪೀಕ್ ಅಂದರೆ ಇದೆ ನೋಡಿ, ಸೂಪರ್ ಆಗಿದೆ. ಓಕೆ ವೇಪಿಸ್ ಇವಾಗ ಕಾಫಿ ಎಸ್ಟೇಟ್ಗೆ ಬಂದಿದ್ದೀವಿ. ಇಲ್ಲಿ ನಿಮಗೆ ಫೋಟೋ ಇಟ್ಕೊಳಕ್ಕೆ ಬಿಡ್ತಾರೆ. ನಿಮಗೆ ಒಳಗಡೆ ಕಾಫಿ ಎಸ್ಟೇಟ್ಗೆ ಹೋಗಿ ನೀವು ಆರಾಮಾಗಿ ನಿಮ್ಮ ಫೋನ್ಗಳಲ್ಲಿ ನೀವೇ ಫೋಟೋ ಇಟ್ಕೋಬೋದು. ಇಲ್ಲ ಅಂದರೆ ಬೇರೆ ಕಡೆ ಎಲ್ಲ ಬಿಡೋಲ್ಲ, ಅದಕ್ಕೋಸ್ಕರ ಇಲ್ಲಿಗೆ ಚಾರ್ಜ್ ಮಾಡ್ತಾರೆ. ನಿಮಗೆ ಬೈ ಪರ್ಸನ್ಗೆ ನಿಮಗೆ 20 ರೂಪೀಸ್ ಆಗುತ್ತೆ ಒಬ್ಬರು ಹೋಗೋಕ್ಕೆ. ಸೊ ಏನಕ್ಕೆ ಕಾಫಿ ಎಸ್ಟೇಟಲ್ಲಿ ಏನಕ್ಕೆ ಅಂತ ಒಂದು ಕಡೆ ಅನಿಸುತ್ತೆ, ಇನ್ನೊಂದು ನೆಕ್ಸ್ಟ್ ಈ ಟೈಮ್ ಇಲ್ಲಿ ಬರುತ್ತಾ ಅಂತ ಅನಿಸುತ್ತೆ. ಯೋಚನೆ ಮಾಡ್ತಾ ಇದ್ದೀನಿ, ಹೋಗೋದೋ ಬೇಡವೋ ಅಂತ. ನೋಡಿ ಗೈಸ್, ಇಲ್ಲಿ ಕಾಡು ಕೋಳಿ ಮೊಟ್ಟೆ ಬೇರೆ ಇದೆ. ಇಲ್ಲಿ ಈ ಕಡೆ ಇದೆ ನಾರ್ಮಲ್ ಮೊಟ್ಟೆ, ಕಾಡು ಕೋಳಿ ಮೊಟ್ಟೆ. ಗೈಸ್ ಇವಾಗ ಕಾಫಿ ತೋಟದೊಳಗಡೆ ಹೋಗಿ ಫೋಟೋ ಇಡ್ಸ್ಕೊಳ್ಳೋದು ಕ್ಯಾನ್ಸಲ್ ಆಯಿತು. ಸುಮ್ಮನೆ ಬೇಡ, ಏನು ಯಾವಾಗಲೂ ಒಂದ್ಸರಿ ನೋಡ್ತಾ ಇರ್ಬೋದು ಅಂದ್ಬಿಟ್ಟು ಸುಮ್ಮನಾಗೋ. ಇವಾಗ ಅದ್ರ ಬದಲು ಇವಾಗ ಇಲ್ಲಿ ನಾವು ಚಾಟ್ಸ್ ತಿಂತಾ ಇದ್ದೀವಿ. ಬ್ರೆಡ್ ಆಮ್ಲೆಟ್ ಇದೆ, ಬರೀ ಆಮ್ಲೆಟ್ ಇದೆ, ಆಮೇಲೆ ಸ್ವೀಟ್ ಕಾರ್ನ್ ಇದೆ, ಇನ್ನು ವೆರೈಟಿ ಮಾಡ್ತಾವ್ರೆ. ಇವಾಗ ಬನ್ನಿ ನಾವು ಬ್ರೆಡ್ ಆಮ್ಲೆಟ್ ತಿನ್ನೋಣ. ಫಸ್ಟ್ ಟೈಮ್ ತಿಂತಾರದು ಬ್ರೆಡ್ ಆಮ್ಲೆಟ್. ಬನ್ನಿ ಬ್ರೆಡ್ ಆಮ್ಲೆಟು ಫಸ್ಟ್ ಟೈಮ್ ತಿಂತಾರದು, ತಿನ್ಬಿಟ್ಟು ಟೇಸ್ಟ್ ಮಾಡೋಣ. ಸಖತ್ ಬಿಸಿ ಇದೆ, ಬಾ ತಿನ್ಬಿಡೋಣ. ಆಮ್ಲೆಟೇ ಬ್ರೆಡ್ ಇರೋದು ಅಷ್ಟೇ, ಸ್ವಲ್ಪ ಆಗ ಚೆನ್ನಾಗ. ಬ್ರೆಡ್ ಆಮ್ಲೆಟ್ ಆದಮೇಲೆ ಇವಾಗ ಬರೀ ಆಮ್ಲೆಟ್ನೂ ಹೇಳಿದ್ದೀವಿ, ಅದೊಂದು ತಿನ್ಬಿಡೋಣ. ಸೂಪರ್ ಆಗಿದೆ, ಇಲ್ಲಿ ವೆದರ್ ತಿನ್ನಕ್ಕೆ ಸೂಪರ್ ಆಗಿದೆ. ಗೊತ್ತಿಲ್ಲ, ತಿನ್ಬಿಟ್ಟು ಆಮೇಲೆ ಹೇಳ್ತೀನಿ.
ಓಕೆ ಗೈಸ್, ಇವಾಗ ನಾವು ರೂಮ್ ಮಾಡಿದ್ದೀವಿ. ಯಾಕಂದರೆ ಗಾಡಿಯಲ್ಲೇ ಕೂತ್ಕೊಂಡು ಮಲ್ಕೊಳಕ್ಕಾಗಲ್ಲ ನೈಟೆಲ್ಲ, ಅದಕ್ಕೋಸ್ಕರ ಹೋಗ್ತಾ ಅಂದ ಮೇಲೆ ರೂಮ್ ದೊಡ್ಡದಾಗಿರೋದಿತ್ತು. ಬನ್ನಿ ತೋರಿಸ್ತೀನಿ. ಸಖತ್ ದೊಡ್ಡದು, ಸುಮಾರು ಒಂದು 30 ಜನ ಮಲ್ಕೋಬೋದು ಮಕ್ಕಳು, ಆರಾಮಾಗಿ 30 ಜನ ಮಲ್ಕೋಬೋದು ಅಂತ ರೂಮ್ ಮಾಡಿರೋದು. ಇವಾಗ ಸಕ್ಕತ್ತಾಗಿದೆ. ಹೋಗಿ ತಾಶಿ ಮಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀನಿ ನಿಮಗೆ. ಸರಿನಾ? ಬಾಯ್.